ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಸುತ್ತಕೊಳ್ತಾ ಇದ್ರೆ ಹಗರಣಗಳ ಸಂಬಂಧ ಈಗಾಗಲೇ ಸದ್ಯಕ್ಕೆ 2 ಕೇಸ್ಗಳ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸುತ್ತಿದ್ದಾರೆ. ಸದ್ಯ ಹೆಚ್ಚಾಗ್ತಾ ಇರುವಂತಹ ಪ್ರತಿಭಟನೆ ಒತ್ತಡದ ನಡುವೆ ಹಾಗೂ ಈ ಕೇಸ್ ಗಂಭೀರತೆಯನ್ನು ಅರಿತಂತ ಸಿಐಡಿ ಹಗರಣದಲ್ಲಿದ್ದಾರೆ ಎನ್ನಲಾದ ವ್ಯಕ್ತಿಗಳಿಗೆ ಬಲೆ ಬೀಸಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರವಾನೆ ವಿಚಾರಣೆ ವೇಳೆ ದೃಢಪಟ್ಟರೆ ಸಂಕಷ್ಟ ಫಿಕ್ಸ್. ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕಿಚ್ಚು ದಗದಗಿಸ್ತಾ ಇದೆ. ಪ್ರತಿಭಟನೆ ಆಕ್ರೋಶ ತಾರಕಕ್ಕೇರಿದೆ. ಹಾಸನ ಮೂಲದ ಮಂಜುನಾಥ್ ನೀಡಿರುವಂತಹ ದೂರಿನ ಅನ್ವಯ ಈಗಾಗಲೇ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಧಾನಸೌಧ ಪೊಲೀಸರಿಂದ ಕೇಸ್ ಫೈಲ್ಗಳನ್ನು ಪಡೆದುಕೊಂಡಿರುವಂತಹ ಸಿಐಡಿ ಅಧಿಕಾರಿಗಳು ಹಗರಣದ ಹಿಂದೆ ಇರುವಂತಹ ವ್ಯಕ್ತಿಗಳಿಗೆ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. 29 ಜನರಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಲಾಗಿದೆ. ಶಿವಶಂಕರಪ್ಪ ಸಾಹುಕಾರ ಸೇರಿದಂತೆ ಕೆಪಿಎಸ್ಸಿ ಸದಸ್ಯರು ಮತ್ತು ಅಭ್ಯರ್ಥಿಗಳ ಮತ್ತು ದಳ್ಳಾಳಿ ನಡುವೆ ಇರುವಂತಹ ಯಾರು ಮಿಡ್ಲ್ ಮ್ಯಾನ್ಸ್ಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ನೋಟಿಸ್ ಅನ್ನ ನೀಡಿದ ಬಳಿಕ ಸಿಐಡಿ ನೀಡಿದ ನಿಗದಿತ ದಿನಗಳಲ್ಲಿ ಆರೋಪಿಗಳು ಹಾಜರಾಗಬೇಕಿದೆ. ಸದ್ಯದ ಮಟ್ಟಿಗೆ 29 ಜನರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಿದ ಬಳಿಕ ಹಗರಣದಲ್ಲಿ ಭಾಗಿಯಾಗಿದ್ದರೆ ಹೆಚ್ಚಿನ ವಿಚಾರಣೆಗಾಗಿ ಅವರನ್ನ ಅಲ್ಲಿಯೇ ಬಂಧನ ಮಾಡುವ ಅವಕಾಶಗಳಿರುತ್ತವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಶಿವಶಂಕರಪ್ಪ ಸಾಹುಕಾರ ಸೇರಿದಂತೆ ಪ್ರಭಾವಿಗಳು ಅಂತ ಏನ್ ಹೇಳಲಾಗುತ್ತೆ ಇವರೆಲ್ಲರೂ ಕೂಡ ಬಂಧಿಸದಂತೆ ಮನವಿ ಮಾಡಲು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಈಗಾಗಲೇ ಶಿವಶಂಕರಪ್ಪ ಸಾಹುಕಾರನ ಪುತ್ರಿ ಸುಮಾ ಸಾಹುಕಾರ್ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ವೇಳೆ 40,000 ವರಮಾನ ತೋರಿಸ್ತೀರಿ, 30 ಲಕ್ಷ ವರಮಾನ ಇದೆ, ಬಡವನ ಹಕ್ಕನ್ನ ಕಿತ್ತುಕೊಂಡಿದ್ದೀರಿ, ಈಗ ಎಫ್ಐಆರ್ ರದ್ದು ಕೋರಿಕೆ ಮಾಡ್ತೀರಿ ಅಂತ ಅರ್ಜಿ ವಜಾಗೊಳಿಸಿತ್ತು. ಹೀಗಾಗಿ ವಿಚಾರಣೆ ವೇಳೆ ಬಂಧನ ಮಾಡದಂತೆ ಕೋರ್ಟ್ಗೆ ಮನವಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಮಂಜುನಾಥ್ ನೀಡಿರುವಂತಹ ಆಡಿಯೋ ಹಾಗೂ ವಿಡಿಯೋಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ವರದಿ ಬಂದ ಬಳಿಕ ಸಿಐಡಿಯ ತನಿಖೆ ಇನ್ನಷ್ಟು ವೇಗ ಪಡೆದುಕೊಳ್ಳಲಿದೆ. ಇನ್ನು ಕೆಪಿಎಸ್ಸಿ ಸದಸ್ಯರು ಹುದ್ದೆಗೆ ಆಯ್ಕೆಯಾಗಿರುವಂತಹ 29 ಜನರಿಗೆ ಇನ್ನು 2 ದಿನಗಳಲ್ಲಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಸದ್ಯ ಈ ಸಂಬಂಧ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ.